Hey my dear children, welcome back to By Study Made Easy YouTube channel. ಸೊ ಮಿಡ್ ಟರ್ಮ್ ಎಕ್ಸಾಮ್ನ ನಂತರ ಆಫ್ಟರ್ ಲಾಂಗ್ ಗ್ಯಾಪ್ ನಾನು ಮತ್ತೆ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸೆಕೆಂಡ್ ಪಿ ಯು ಸಿ ಬಯಾಲಜಿ ಸೆಕೆಂಡ್ ಟೆಸ್ಟ್ಗೆ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಒತ್ತಿ. ಸೊ ದಟ್ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳನ್ನು ಹಾಕಿದೆ ಅಂತಂದರೆ ನಿಮಗೆ ಆದಷ್ಟು ಬೇಗ ಅದರ ನೋಟಿಫಿಕೇಷನ್ಸ್ ಬರುತ್ತೆ ಆ್ಯಂಡ್ ಯು ಕ್ಯಾನ್ ವಾಚ್ ದ ವೀಡಿಯೋಸ್. ನೌ ಸೆಕೆಂಡ್ ಟೆಸ್ಟ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಿಡ್ ಟರ್ಮ್ ನಂತರ ಇರುವಂಥ ಪೋರ್ಷನ್ಸ್ ಸೆಕೆಂಡ್ ಟೆಸ್ಟಿಗಿರುತ್ತೆ. ಹಾಗಾಗಿ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಬೇರೆ ಬೇರೆ ಚಾಪ್ಟರ್ಸ್ವರೆಗೂ ಮಿಡ್ ಟರ್ಮಿಗಿತ್ತು. ಬಟ್ ನಾನು ಟೆಲಿಗ್ರಾಮಲ್ಲಿ ಮಕ್ಕಳಿಗೆ ಕೇಳಿದಾಗ ಅವ್ರು ಹೇಳಿದಂತಹ ಚಾಪ್ಟರ್ಸ್ ಯಾವುದು ಅಂತಂದರೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಅದಾದ ನಂತರ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಮತ್ತು ಬಯೋಟೆಕ್ನಾಲಜಿಯ ಅಪ್ಲಿಕೇಶನ್ಸ್. ಸೊ ಈ 4 ಚಾಪ್ಟರ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಲೈಕ್ 5 ಮಾರ್ಕ್ನ ಕ್ವೆಶನ್ಸ್ ಆಗಿರ್ಬೋದು, 1 ಮಾರ್ಕ್ನ ಕ್ವೆಶನ್ಸು ಮತ್ತು 2-3 ಮಾರ್ಕಲ್ಲಿ ಯಾವ ತರಹ ಕ್ವೆಶನ್ಸು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ಲಿ ಕೇಳಿರುವಂಥ ಕ್ವೆಶನ್ಸ್ ಯಾವ್ದ್ಯಾವ್ದಿದೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರಿಂದ 5 ಮಾರ್ಕ್ಸಲ್ಲಿ ನಮಗೆ ಕೇಳುವಂತಹ ಕ್ವೆಶನ್ಸ್ ಯಾವ್ದ್ಯಾವುದು ಅಂತಂದರೆ, ಮೇಜರ್ ಆಗಿ ನಿಮಗೆ ಡೈಗ್ರಾಮೆಟಿಕ್ ಅಂದರೆ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಕೇಳೋದಾದರೆ ರೆಪ್ಲಿಕೇಶನ್ ಆಫ್ HIV ವೈರಸನ್ನು ಕೇಳ್ತಾರೆ. ಓಕೆ, ಆ್ಯಂಡ್ ಇವಾಗ ಹಾರ್ಟ್ಸ್ನಲ್ಲಿ ಈ ಕ್ವೆಶನ್ಸ್ ಬರ್ತಾ ಇರೋದ್ರಿಂದ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಹಾರ್ಟ್ಸ್ನಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ಮೇಜರ್ ಆಗಿ ಅವ್ರು ಕೇಳೋದು ಡಿಸೀಸಸ್ ಬಗ್ಗೆ. ಅಂದರೆ ಆ ಡಿಸೀಸಸ್ನ ಕಾಸಿಟಿವ್ ಆರ್ಗ್ಯಾನಿಸಮ್ ನೋಡ್ಕೊಳ್ಳಿ ಮತ್ತು ಅದರ ಸಿಮ್ಟಮ್ಸನ್ನು ನೋಡ್ಕೊಳ್ಳಿ. ಓಕೆ, ಸೊ ಅದ್ರ ಮೇಲೆ ನಿಮಗೆ ಹಾರ್ಟ್ಸ್ನಲ್ಲಿ ಕ್ವೆಶನ್ಸ್ ಬರ್ತಾ ಇದೆ, ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕೇಳಿದರೆ ಡೈರೆಕ್ಟ್ ಕ್ವೆಶನ್ನು ಪ್ರಿವೆಂಟಿವ್ ಮೇಜರ್ಸ್ ಏನೇನು ತೊಗೊಳ್ತೀವಿ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸಿಗೆ ಅಂತೇಳಿ, ಇದಂತೂ ನಿಮಗೆ ನೋಟ್ಸಲ್ಲೇ ಇದೆ. ಓಕೆ, ಆ್ಯಂಡ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ದು ವಿತ್ ನೋಟ್ಸ್ ನಾನು ಶಾರ್ಟಾಗಿ 1 ಶಾರ್ಟ್ ವಿಡಿಯೋನ ಮಾಡಿದ್ದೀನಿ. ಜಸ್ಟ್ ಅದು ಒಂದು ಹಾಫ್ ಆನ್ ಅವರಲ್ಲಿ ಮುಗ್ದೋಗುತ್ತೆ, ನಿಮಗೆ ಜಸ್ಟ್ 30 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ನಾನು ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಬಹುದು. ಸೊ ಅದರಲ್ಲಿ ನಿಮಗೆ ನೋಟ್ಸು ಸಿಗುತ್ತೆ ವಿತ್ ಎಕ್ಸ್ಪ್ಲನೇಷನ್ ಇದೆ. ಸೊ 30 ಮಿನಿಟ್ಸಲ್ಲಿ ನಿಮಗೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರ್ ಕವರ್ ಆಗಿ ಹೋಗುತ್ತೆ. ಓಕೆ, ಇಲ್ಲ ನಮಗೆ ಡೀಟೇಲ್ ಆಗಿ ಬೇಕು ಅಂತಂದರೆ ಡೀಟೇಲ್ಡ್ ಆಗಿರುವಂತಹ ವೀಡಿಯೋಸ್ ಕೂಡ ಚಾನಲಲ್ಲಿ ಅವೈಲೇಬಲ್ ಆಗಿದೆ. ಲೈಕ್ ಕ್ಯಾನ್ಸರ್ಗೆ ಸಪ್ರೇಟ್ ವೀಡಿಯೋ ಇದೆ, ಏಡ್ಸ್ನದು ಸಪ್ರೇಟ್ ವೀಡಿಯೋ ಇದೆ, ರೈಟ್. ಸೊ ಈ ರೀತಿಯಾಗಿ ಸಪ್ರೇಟ್ ಡೀಟೇಲ್ಡ್ ವೀಡಿಯೋ ಇದೆ. ಅದರಲ್ಲಿ ನಿಮಗೆ ಇನ್ನೂ ಹೆಚ್ಚಿನ MCQs, ಇನ್ನೂ ಹೆಚ್ಚಿನ ಡೀಟೇಲ್ಡ್ ಆಗಿ ನಿಮಗೆ ಆನ್ಸರ್ಸ್ ಅದರಲ್ಲಿ ಸಿಗುತ್ತೆ. ನೆಕ್ಸ್ಟ್ 1-2-3 ಮಾರ್ಕ್ನ ಕ್ವಶನ್ಸ್ ಯಾವ ತರಹ ಬರುತ್ತೆ ಅಂದರೆ ನೋಡಿ, 2 ಮಾರ್ಕ್ಸ್ಗೆ ನಿಮಗೆ ಆ್ಯಂಟಿಬಾಡಿಯ ಡೈಗ್ರಾಮ್ ಕೇಳ್ತಾರೆ ಆ್ಯಂಡ್ 2-3 ಮಾರ್ಕ್ಸಲ್ಲಿ ನಿಮಗೆ ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ. ಲೈಕ್ ಆ್ಯಕ್ಟಿವ್ ಇಮ್ಯುನಿಟಿ ಮತ್ತು ಪ್ಯಾಸಿವ್ ಇಮ್ಯುನಿಟಿ ಮಧ್ಯ ಡಿಫ್ರೆನ್ಸು, ಬಿನೈನ್ ಟ್ಯೂಮರ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಮಧ್ಯ ಡಿಫ್ರೆನ್ಸ್. ನೆಕ್ಸ್ಟ್ ಅದು ಬಿಟ್ಟರೆ ಅಲರ್ಜಿ ಬಗ್ಗೆ ನಿಮಗೆ ಈ ಒಂದು 2 ಮಾರ್ಕ್ಸಲ್ಲಿ ಕ್ವಶನ್ಸ್ ಕೇಳುವಂಥದ್ದಾಗಿದೆ. ಆ್ಯಂಡ್ ಅಲರ್ಜಿಯಲ್ಲಿ ಮಾಸ್ಟ್ ಸೆಲ್ಸಿಂದ ರಿಲೀಸ್ ಆಗುವಂಥ ಕೆಮಿಕಲ್ಸ್ ಯಾವುದು. ಓಕೆ, ಸೊ ಇದು ಕೂಡ ನಿಮಗೆ ಇವನ್ MCQನಲ್ಲಿ ಕೇಳುವಂಥ ಕ್ವೆಶನ್ ಆಗಿದೆ. ನೆಕ್ಸ್ಟ್ ಇಮ್ಯುನಿಟಿಯನ್ನು ಡಿಫೈನ್ ಮಾಡಿಬಿಟ್ಟು 2 ಟೈಪ್ಸ್ ಆಫ್ ಡಿಫ್ರೆಂಟ್ ಇಮ್ಯುನಿಟೀಸ್ ಯಾವುದು ಅಂತಂದರೆ ನೈಟ್ ಇಮ್ಯುನಿಟಿ ಮತ್ತು ಅಕ್ವೈರ್ಡ್ ಇಮ್ಯುನಿಟಿ, 2 ಟೈಪ್ಸ್ ಆಫ್ ಇಮ್ಯುನಿಟಿ ಅದು. ನೆಕ್ಸ್ಟ್ ಲಿಸ್ಟ್ 3 ಟೈಪ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ ಬ್ಯಾರಿಯರ್ಸ್ ವಿತ್ ಆ್ಯನ್ ಎಕ್ಸಾಂಪಲ್ ಫಾರ್ ಈಚ್. ಓಕೆ, ಸೊ ಇದು ಕೂಡ ನಿಮಗೆ ಸಾಕಷ್ಟು ಸರ್ತಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ಯಾನ್ಸರ್ ಮೇಲೆ ಯಾವ ಥರ ಕೇಳ್ತಾರೆ ಕ್ವಶನ್ ಅಂದರೆ ಕ್ಯಾರೆಕ್ಟರ್ಸ್ ಆಫ್ ಕ್ಯಾನ್ಸರ್ ಸೆಲ್ಸನ್ನು ಕೇಳ್ತಾರೆ ಆ್ಯಂಡ್ ಕ್ಯಾನ್ಸರ್ ಡಿಟೆಕ್ಷನ್ನ ಟೆಕ್ನಿಕ್ಸ್ ಯಾವ್ದು, ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಯಾವುದು, ಆ್ಯಂಡ್ ಕಾರ್ಸಿನೋಜನ್ಸ್ನ ಟೈಪ್ಸ್ ಲೈಕ್ ಫಿಸಿಕಲ್ ಕಾರ್ಸಿನೋಜನ್ಸ್ ಇದೆ, ಕೆಮಿಕಲ್ ಕಾರ್ಸಿನೋಜನ್ಸ್ ಇದೆ. ಓಕೆ, ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಏಡ್ಸ್ ಬಗ್ಗೆ ಬಂದರೆ ಪ್ರಿವೆನ್ಷನ್ ಆಫ್ ಏಡ್ಸ್ ಕೇಳ್ತಾರೆ, ಹೆಚ್ಚಾಗಿ ಪ್ರಿವೆನ್ಷನ್ ಆಫ್ ಏಡ್ಸನ್ನು ಕೇಳ್ತಾರೆ. ಬಿಟ್ಟರೆ ಟ್ರಾನ್ಸ್ಮಿಷನ್ ಆಫ್ ಏಡ್ಸ್ ಕೇಳ್ತಾರೆ. 1 ಮಾರ್ಕಲ್ಲಿ ನಿಮಗೆ ಟೆಸ್ಟ್ ಫಾರ್ ಡಿಟೆಕ್ಷನ್ ಆಫ್ ಏಡ್ಸ್ ಯಾವುದು, ಎಲಿಸಾ. ಓಕೆ, ನೆಕ್ಸ್ಟ್ ಅದೇ ತರಹ ಟೆಸ್ಟ್ ಫಾರ್ ಟೈಫಾಯ್ಡ್ ಯಾವುದು ಅಂತಂದರೆ ವೈಡಲ್ ಟೆಸ್ಟ್. ಓಕೆ, ಸೊ ಇದು 1 ಮಾರ್ಕಲ್ಲಿ ಕೇಳುವಂಥದ್ದು ನಿಮಗೆ. ನೆಕ್ಸ್ಟ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್, ಇದನ್ನು ನಿಮಗೆ MCQಯಲ್ಲೂ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್. ಓಕೆ, ಸೊ MCQನಲ್ಲಿ ಕೇಳುವಂಥ ಕ್ವೆಶನ್ಸ್ ಇವನ್ 2 ಮಾರ್ಕ್ಸಲ್ಲೂ ನಿಮಗೆ ಕೇಳಬಹುದು. ಓಕೆ, ಸೊ ಇದಿಷ್ಟು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ನಾವಿವಾಗ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರನ್ನು ನೋಡೋಣ. ಸೊ 5 ಮಾರ್ಕ್ಸಲ್ಲಿ ನಿಮಗೆ ಏನು ಕ್ವೆಶನ್ಸ್ ಕೇಳ್ತಾರೆ ಅಂದರೆ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್, ಡೈರೆಕ್ಟ್ ಕ್ವೆಶನ್. ಇದರಲ್ಲಿ ನೀವು ಕರ್ಡ್ನ ಬಗ್ಗೆ ಬರೀಬೇಕು, ಅದಾದ ನಂತರ ಟಾಡಿ ಟ್ರೆಡಿಷ್ನಲ್ ಡ್ರಿಂಕ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ಬರೀಬೇಕು. ಓಕೆ, ಸೊ ಈ ರೀತಿಯಾಗಿ ನೀವು ಈ ಪಾಯಿಂಟ್ಸ್ನ ಜೊತೆಗೆ ಯಾವ ಮೈಕ್ರೋಬಿಂದ ಅದು ತಯಾರಾಗುತ್ತೆ ಅನ್ನೋದನ್ನು ಬರಿಬೇಕು. ಸೊ ಅದನ್ನೇ ಅಲ್ವಾ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟ್ರಲ್ಲಿ ನೀವು ಅದನ್ನೇ ಬರಿಬೇಕು. ಓಕೆ, ಸೊ ಯಾವ ಮೈಕ್ರೋಬ್ಸನ್ನು ಇದರಲ್ಲಿ ಬಳಸ್ತೀವಿ ಅಂತ ಹೇಳಿ, ಅದೇ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಯಾವ್ಯಾವುದೆಲ್ಲ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ತಯಾರಾಗುತ್ತೆ 5 ಮಾರ್ಕ್ಸಲ್ಲಿ. ಲೈಕ್ ಮೆಡಿಸಿನ್ಸ್ ಇದೆ, ಆ್ಯಂಟಿಬಯೋಟಿಕ್ಸ್ ಇದೆ, ಆ್ಯಂಡ್ ನೆಕ್ಸ್ಟ್ ಬಿವರೇಜಸ್ ಇದೆ.
ಓಕೆ. ಸೊ ಬಿವರೇಜಸ್ಸಲ್ಲಿ ವಿತ್ ಡಿಸ್ಟಿಲೇಷನ್ನು, ವಿತೌಟ್ ಡಿಸ್ಟಿಲೇಷನ್, ಸೊ ಇದನ್ನೆಲ್ಲ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕ್ರೈಬ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್. ಇದರಲ್ಲಿ ನೀವು ಪ್ರೈಮರಿ ಸೆಕೆಂಡರಿ ಎರಡನ್ನೂ ಕೇಳಿದರೆ ಎರಡನ್ನೂ ಬರಿಬೇಕಾಗುತ್ತೆ. ಆ್ಯಂಡ್ ಬರೀ ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟನ್ನಷ್ಟೇ ಕೂಡ ನಿಮಗೆ 5 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 1, 2, 3 ಮಾರ್ಕ್ನ ಕ್ವಶನ್ಸ್. ಅಗೇನ್ ನಿಮಗೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರನ್ನು ಕೂಡ ನಾನು ಅದರದ್ದು ಕೂಡ 1 ಶಾರ್ಟ್ ವಿಡಿಯೋ ಇದೆ ಚಾನಲಲ್ಲಿ ಅವೈಲೇಬಲ್ ಇದೆ. ಅದನ್ನು ನೀವು ನೋಡಿದ್ರಿ ಅಂತಂದರೆ ಒಂದು ಸರ್ತಿ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಈ ಚಾಪ್ಟರ್. ಯಾವಾಗಲೂ ನಾವು ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ಕ್ವಶನ್ ಹೇಗೆ ಬಂದರೂ ನಾವು ಬರೆಯೋದಕ್ಕೆ ರೆಡಿಯಾಗಿರ್ತೀವಿ. ಸೊ ಹಾಗಾಗಿ ಆದಷ್ಟು ಆನ್ಸರ್ಸನ್ನು ಬೈ ಹರ್ಟ್ ಮಾಡೋ ಬದಲು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ 1, 2, 3 ಮಾರ್ಕ್ನ ಕ್ವಶನ್ಸನ್ನು ನೋಡೋದಾದರೆ ನಿಮಗೆ 3 ಮಾರ್ಕಲ್ಲಿ ಬಯೋಗ್ಯಾಸ್ ಪ್ಲ್ಯಾಂಟ್ನ ಡೈಗ್ರಾಮನ್ನು ಕೇಳ್ತಾರೆ. ನೆಕ್ಸ್ಟ್ ಬಯೋ ಫರ್ಟಿಲೈಸರ್ಸ್ ಅಂದ್ರೇನು, ಯಾವ್ಯಾವ ಮೈಕ್ರೋಬ್ಸನ್ನು ಬಯೋ ಫರ್ಟಿಲೈಸರ್ ಆಗಿ ಬಳಸ್ತೀವಿ, MCQ ಅಲ್ಲೂ ಕೇಳ್ತಾರೆ. ನೆಕ್ಸ್ಟ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಯಾವ್ಯಾವುದೆಲ್ಲ ಇದೆ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸ್. ಓಕೆ. ಸೊ ಯಾವ ಜೀನಸ್ದು ಬಳಸ್ತೀವಿ, ಹೆಚ್ಚಾಗಿ ಬಳಸ್ತಾರೆ ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸ್. ಅಗೇನ್ MCQನ ಕ್ವೆಶನ್. ನೆಕ್ಸ್ಟ್ ಕೆಮಿಕಲ್ಸು, ಅದರ ಸೋರ್ಸ್ ಮತ್ತು ಯೂಸಸ್. ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಎನ್ಸೈಮ್ಸ್ನದ್ದೇ ತೊಗೊಂಡ್ರೆ, ಓಕೆ. ಸೊ ಕೆಮಿಕಲ್ಸಲ್ಲಿ ನಮಗೆ ಎನ್ಸೈಮ್ಸು, ಅದಾದ ನಂತರ ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ ಅಂತ ಬರುತ್ತೆ. ಸೊ ಎನ್ಸೈಮ್ಸ್ನಲ್ಲಿ ತೊಗೊಂಡ್ರೆ ನಿಮಗೆ ಸ್ಟ್ಯಾಟಿನ್ನು, ಲೈಪೇಸು ಮತ್ತು ಪ್ರೋಟಿಯೇಸ್, ಇವು ಎನ್ಸೈಮ್ಸ್ಗಳು. ನೆಕ್ಸ್ಟ್ ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ನ ಸೋರ್ಸ್ ಮತ್ತು ಅದರ ಸೈಂಟಿಫಿಕ್ ನೇಮು ಮತ್ತು ಅದರ ಯೂಸನ್ನು ಕೇಳ್ತಾರೆ. ಸೊ ಹೆಚ್ಚಾಗಿ ಈ ಟಾಪಿಕ್ಕಿಂದ ನಿಮಗೆ ಹೆಚ್ಚಿನ ಕ್ವಶನ್ಸ್ ಬರುತ್ತೆ. 2 ಮಾರ್ಕು, 3 ಮಾರ್ಕು ಬಿಟ್ಟರೆ 1 ಮಾರ್ಕಲ್ಲೂ ಕೂಡ ಹೆಚ್ಚಿನ ಕ್ವಶನ್ಸ್ ಬರುತ್ತೆ. ಏನಂದರೆ ಸ್ಟ್ಯಾಟಿನ್ನ ಯಾವ ಸೋರ್ಸ್ ಅದರದ್ದು ಅಥವಾ ಸೈಂಟಿಫಿಕ್ ನೇಮ್ ಯಾವುದು, ಯಾವ ಆರ್ಗ್ಯಾನಿಸಮಿಂದ ತೊಗೊಳ್ತೀವಿ ಮತ್ತು ಅದರ ಯೂಸೇಜ್ ಏನು. ಅಗೇನ್ ಸೈಕ್ಲೋಸ್ಪೋರಿನನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಸ್ಟ್ರೆಪ್ಟೋಕೈನೇಸನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಅಥವಾ ಇದನ್ನು ಯಾವ ಆರ್ಗ್ಯಾನಿಸಮಿಂದ ತೊಗೊಂಡಿದ್ದೀವಿ ಅನ್ನುವಂಥದ್ದು. ಓಕೆ. ನೆಕ್ಸ್ಟ್ ಸೊ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಯಾವ ಫಂಗಸ್ಸಿಂದ ಸೈಕ್ಲೋಸ್ಪೋರಿನ್ ಎ ಪ್ರೊಡ್ಯೂಸ್ ಆಗುತ್ತೆ, ಅಥವಾ ಮೊನಾಸ್ಕಸ್ ಪರ್ಪ್ಯೂರಿಯಸ್, ಇದರ ಇಂಪಾರ್ಟೆನ್ಸ್ ಏನು, ಇದು ಒಂದು ಆರ್ಗ್ಯಾನಿಸಮ್, ಹೌದಾ. ಸೊ ಇದೊಂದು ಮೈಕ್ರೋಬ್, ಇದ್ರದ್ದು ಇಂಪಾರ್ಟೆನ್ಸ್ ಏನು, ಇದ್ರ ಇಂಪಾರ್ಟೆನ್ಸ್ ಏನಂದರೆ ಇದರಲ್ಲಿ ಒಂದು ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ ಇದರಿಂದ ತಯಾರಾಗುತ್ತೆ, ಹೌದಲ್ವಾ. ಸೊ ಇದನ್ನೆಲ್ಲ ನೀವು ಓದ್ಕೊಂಡ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸೈಂಟಿಫಿಕ್ ನೇಮ್ ಆ್ಯಂಡ್ ಸೋರ್ಸ್ ಆರ್ಗ್ಯಾನಿಸಮ್ ಆಫ್ ಸಿಟ್ರಿಕ್ ಆ್ಯಸಿಡ್. ಓಕೆ. ಸೊ ಇದನ್ನೆಲ್ಲ ನೋಡ್ಕೊಳ್ಬೇಕು. ನೆಕ್ಸ್ಟ್ ಯೂಸ್ ಆಫ್ ಸ್ಟ್ಯಾಟಿನ್ ಏನು, ಈ ತರಹ ನಿಮಗೆ MCQನಲ್ಲಾದರೂ ಕೇಳಬಹುದು. 2-3 ಮಾರ್ಕಲ್ಲಿ 2-3 ಕ್ವಶನ್ಸನ್ನು ಸೇರಿ ಕೇಳ್ಬೋದು. ನೆಕ್ಸ್ಟ್ ಫ್ಲಾಕ್ಸ್ ಅಂದರೆ ಏನು, ಸೀವೇಜ್ ಟ್ರೀಟ್ಮೆಂಟಲ್ಲಿ ಬರುತ್ತೆ, ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟಲ್ಲಿ ಬರುತ್ತೆ. ನೆಕ್ಸ್ಟ್ BOD ಅಂತಂದರೆ ಏನು, ಅದರ ಸಿಗ್ನಿಫಿಕೆನ್ಸ್ ಏನು, ಇದನ್ನು ಹಾಟ್ಸ್ ಕ್ವಶನಲ್ಲಿ ಕೇಳೋ ಚಾನ್ಸಸ್ ಇದೆ. ಸೊ BOD ಮೇಲೆ ಏನು ಅಂತಂದರೆ ಲೆವೆಲ್ ಆಫ್ BOD ಮೇಲೆ ಅಥವಾ ಲೆವೆಲ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಅದು ಪೊಲ್ಯೂಷನನ್ನು ಹೇಗೆ ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನು ಕೇಳ್ತಾರೆ. ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ, ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಯಿತು ಅಂತಂದರೆ BOD ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಯಾವಾಗ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಗುತ್ತೆ ಅಂದರೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತಂದರೆ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ BOD ಜಾಸ್ತಿ ಇದೆ ಅಂದರೆ ಪೊಲ್ಯೂಷನ್ ಜಾಸ್ತಿ ಇದೆ. ಸೊ ಎಲ್ಲವೂ ಕೂಡ ಇನ್ಕ್ರೀಸ್ಡ್ ಲೆವೆಲಲ್ಲೇ ಇದೆ. ಓಕೆ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನ್ ಇದೆ, ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೇಮ್ ದ ಗ್ಯಾಸಸ್ ದಟ್ ಕಾನ್ಸ್ಟಿಟ್ಯೂಟ್ ಬಯೋಗ್ಯಾಸ್. ಸೊ ಯಾವ್ಯಾವುದೆಲ್ಲ ಗ್ಯಾಸಸ್ ಇದೆ ಅಂಥೇಳಿ ಬಯೋಗ್ಯಾಸಲ್ಲಿ. ನೆಕ್ಸ್ಟ್ ಮಿಥಿನೋಜನ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್, ಅಥವಾ ಅವು ಎಲ್ಲಿರುತ್ತೆ ಅಂತ ಕೇಳ್ತಾರೆ. ಇದು ಕೂಡ ನಿಮಗೆ ಸಿವೇಜ್ ಟ್ರೀಟ್ಮೆಂಟಲ್ಲಿನೇ ನೀವು ಇದನ್ನು ಕಲಿತೀರ, ಅಥವಾ ಬಯೋಗ್ಯಾಸ್ ಪ್ಲ್ಯಾಂಟ್ ಓದುವಾಗ ನಿಮ್ಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಬ್ಯಾಕ್ಟೀರಿಯಮ್ ರೆಸ್ಪಾನ್ಸಿಬಲ್ ಫಾರ್ ಲಾರ್ಜ್ ಹೋಲ್ಸ್ ಇನ್ ಸ್ವಿಸ್ ಚೀಸ್. ಓಕೆ. ಸೊ ಇದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ, ಇವೆಲ್ಲ 1 ಮಾರ್ಕ್ನ ಕ್ವಶನ್ಸ್. ನೆಕ್ಸ್ಟ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಚಾಪ್ಟರಿಗೆ ಬಂದರೆ 5 ಮಾರ್ಕ್ನ ಕ್ವಶನ್ಸ್. ಇದರಲ್ಲಿ ಡೈರೆಕ್ಟ್ ಕ್ವಶನ್ನು ಸ್ಟೆಪ್ಸ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಕೇಳ್ತಾರೆ. ನೆಕ್ಸ್ಟ್ ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಕೇಳ್ಬೋದು. ಆ್ಯಂಡ್ ಜೆಲ್ ಎಲೆಕ್ಟ್ರೋಫೋರೋಸಿಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಓಕೆ. ನೆಕ್ಸ್ಟ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂದರೆ ಏನು, ಅದರ ಸ್ಟೆಪ್ಸನ್ನು ಬರಿಬೇಕಾಗುತ್ತೆ. ಆ್ಯಂಡ್ ಯಾವ ಎನ್ಸೈಮನ್ನು ಯೂಸ್ ಮಾಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್. ಇದರಿಂದ MCQಗಳು ಕೂಡ ಸಾಕಷ್ಟು ಬರುತ್ತೆ, ನಾನು ಮುಂದೆ ಹೇಳ್ತೀನಿ ಹೇಗೆ ಅಂತ. ನೆಕ್ಸ್ಟ್ ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್, ಇದನ್ನು ಕೂಡ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ 2-3 ಮಾರ್ಕ್ನ ಕ್ವಶನ್ಸಲ್ಲಿ ಡೈಗ್ರಾಮ್ಸನ್ನು ಕೇಳ್ತಾರೆ. ಸ್ಟಿರ್ಡ್ ಟ್ಯಾಂಕ್ ರಿಯಾಕ್ಟರ್ 3 ಮಾರ್ಕ್ಸ್, ಸ್ಪಾರ್ಜ್ ಟ್ಯಾಂಕ್ ರಿಯಾಕ್ಟರ್ 2 ಅಥವಾ 3 ಮಾರ್ಕ್. ಆ್ಯಂಡ್ PBR 322ನ ನಿಮಗೆ ಕೇಳ್ತಾರೆ ಫಾರ್ 3 ಮಾರ್ಕ್ ಅಥವಾ 5 ಮಾರ್ಕಿಗೆ ಕೇಳ್ಬೋದು. ಜೆಲ್ ಎಲೆಕ್ಟ್ರೋಫೋರೋಸಿಸ್ನ ಡೈಗ್ರಾಮ್ 3 ಮಾರ್ಕಿಗೆ ಕೇಳ್ಬೋದು, ಅಥವಾ 5 ಮಾರ್ಕಿಗೆ ವಿತ್ ಡೈಗ್ರಾಮ್ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೇಳ್ಬೋದು. ನೆಕ್ಸ್ಟ್ 4 ಟೂಲ್ಸ್ ರಿಕ್ವೈರ್ಡ್ ಫಾರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ 2 ಮಾರ್ಕ್ನ ಕ್ವೆಶನ್. ಟೆಕ್ನಿಕ್ಸ್ ಟು ಮೇಕ್ ಹೋಸ್ಟ್ ಕಾಂಪಿಟೆಂಟ್ ಇನ್ RDNA ಟೆಕ್ನಾಲಜಿ, ಅಥವಾ
ಟೆಕ್ನಿಕ್ಸ್ ಟು ಇಂಟ್ರೊಡ್ಯೂಸ್ ದ ಏಲಿಯನ್ DNA ಇಂಟು ಹೋಸ್ಟ್ ಸೆಲ್. 2 ಕ್ವೆಶನ್ ಒಂದೇ, ಯಾವುದೇ ಬಂದರೂ ಕನ್ಫ್ಯೂಸ್ ಆಗಬೇಡಿ, ಅದು ಒಂದೇ ಕ್ವೆಶನ್ನು. ಯಾವ್ಯಾವ ಮೆಥಡ್ಸ್ ಇದೆ ಅಂದರೆ ಬಯೋಲಿಸ್ಟಿಕ್ ಮೆಥಡ್ ಇದೆ, ಅಂದರೆ ಜೀನ್ ಗನ್ ಮೆಥಡ್. ಇದನ್ನು ಪ್ಲ್ಯಾಂಟ್ಸಲ್ಲಿ ಯೂಸ್ ಮಾಡ್ತೀವಿ. ಮೈಕ್ರೋ ಇಂಜೆಕ್ಷನ್ ಎನಿಮಲ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಡಿಸ್ಆರ್ಮ್ಡ್ ಪ್ಯಾಥೋಜನ್ಸ್. ಓಕೆ, ಸೊ ಈ ಕ್ವಶನ್ಸ್ ಮೇಲೆ ನಿಮಗೆ MCQಗಳು ಕೂಡ ಬರುತ್ತೆ. ಅಂದರೆ ಯಾವ ಮೆಥಡನ್ನು ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ, ಅಥವಾ ಈ ಮೆಥಡ್ ಅಂದರೆ ಏನು, ಬಯೋಲಿಸ್ಟಿಕ್ಕಲ್ಲಿ ಏನು ಮಾಡ್ತೀವಿ, ಮೈಕ್ರೋ ಇಂಜೆಕ್ಷನಲ್ಲಿ ಏನು ಮಾಡ್ತೀವಿ, ಇದನ್ನು ನೋಡ್ಕೊಂಡು ಹೋಗಿ. ಆ ಸೆಂಟೆನ್ಸನ್ನು ಕೊಟ್ಟು ಅವರು ಇದು ಯಾವ ಥರ ಮೆಥಡ್ ಅಂತ ಕೇಳ್ತಾರೆ MCQನಲ್ಲಿ. ಓಕೆ, ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎಂಡೋನ್ಯೂಕ್ಲಿಯಸ್ ಆ್ಯಂಡ್ ಎಕ್ಸೋನ್ಯೂಕ್ಲಿಯಸ್, 2 ಮಾರ್ಕ್. ಸೆಲೆಕ್ಟೇಬಲ್ ಮಾರ್ಕರ್ನ ಸಿಗ್ನಿಫಿಕೆನ್ಸ್ ಏನಿರುತ್ತೆ, 2 ಅಥವಾ 3 ಮಾರ್ಕಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್, 3 ಮಾರ್ಕಲ್ಲಿ ಕೇಳ್ಬಹುದು. ನೆಕ್ಸ್ಟ್ ನಾಮೆನ್ಕ್ಲೇಚರ್ ಆಫ್ ರೆಸ್ಟ್ರಿಕ್ಷನ್ ಎನ್ಸೈಮ್, ಇದನ್ನು MCQ ಕೂಡ ಕೇಳ್ಬೋದು. ಅಂದರೆ EcoR1 ಫಾರ್ ಎಕ್ಸಾಂಪಲ್, ಇದು ಒಂದು ರೆಸ್ಟ್ರಿಕ್ಷನ್ ಎನ್ಸೈಮ್. ಇದರಲ್ಲಿ ಯಾವ್ಯಾವುದು ಲೆಟರು ಏನನ್ನು ಇಂಡಿಕೇಟ್ ಮಾಡುತ್ತೆ, E ಜೀನಸನ್ನು ಇಂಡಿಕೇಟ್ ಮಾಡಿದರೆ, CO ಸ್ಪೀಷೀಸನ್ನು ಇಂಡಿಕೇಟ್ ಮಾಡುತ್ತೆ, R ಅನ್ನುವಂಥದ್ದು ಅದರ ಸ್ಟ್ರೇನನ್ನು ಇಂಡಿಕೇಟ್ ಮಾಡುತ್ತೆ, 1 ಅನ್ನುವಂಥದ್ದು ಸೊ ಅಂದರೆ ಒಂದು ಬ್ಯಾಕ್ಟೀರಿಯಾಯಿಂದ ಐಸೋಲೇಟ್ ಮಾಡಿರುವಂತಹ ಎನ್ಸೈಮ್ಗಳು ಫಸ್ಟ್ ಐಸೋಲೇಟ್ ಮಾಡಿದ್ದು ಫಸ್ಟ್ ಎನ್ಸೈಮ್ ಆಗುತ್ತೆ, ಅದರ ನಂತರ ಐಸೋಲೇಟ್ ಮಾಡಿರೋ ಎನ್ಸೈಮ್ ಸೆಕೆಂಡ್ ಆಗುತ್ತೆ, ಈ ರೀತಿಯಾಗಿ. ಓಕೆ, ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, MCQನಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ 1 ಮಾರ್ಕ್ನ ಕ್ವಶನ್ಸು, ಎಲ್ಯೂಷನ್ ಅಂದರೆ ಏನು, ಅಥವಾ ಸೆಂಟೆನ್ಸನ್ನು ಕೊಟ್ಟು ಅದು ಯಾವ ಮೆಥಡ್ ಏನದು ಅಂತ ಕೇಳ್ತಾರೆ. ಸೊ ಎಲ್ಯೂಷನ್ ನಿಮಗೆ PCRಲ್ಲಿ ಜೆಲ್ ಎಲೆಕ್ಟ್ರೋಫೋರೋಸಿಸಲ್ಲಿ ಬರುತ್ತೆ. ಸ್ವಲ್ಪ ಆ ಪ್ರೊಸೆಸನ್ನು ನೋಡ್ಕೊಳ್ಳಿ. ನಾನು ಈ ಚಾಪ್ಟರ್ ನಿಮಗೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ದು ಟಾಪಿಕ್ ವೈಸ್ ಡೀಟೇಲ್ ಆಗಿ ನನ್ನ ಚಾನಲಲ್ಲಿ ನಿಮಗೆ ಅವೈಲೇಬಲ್ ಇದೆ. ಈ ಚಾಪ್ಟರ್ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದೊಂದೇ ಟಾಪಿಕನ್ನು. ನೀವು ಆ ಪ್ಲೇಲಿಸ್ಟನ್ನು ನೋಡಿದ್ರಿ ಅಂತಂದರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಬೈ ಬಯೋ ಸ್ಟಡಿ ಮೇಡ್ ಈಸಿ ಅಂತ ಟೈಪ್ ಮಾಡಿದ್ರಿ ಅಂದರೆ ನಿಮಗೆ ಕಂಪ್ಲೀಟ್ ಪ್ಲೇಲಿಸ್ಟ್ ಬರುತ್ತೆ. ನಿಮ್ಗೆ ಯಾವ ಟಾಪಿಕ್ ಅರ್ಥ ಆಗಿಲ್ಲ, ಯಾವ ಟಾಪಿಕ್ ನೀಟಾಗಿ ಅರ್ಥ ಆಗಬೇಕು, ಅದನ್ನು ನೀವು ಕ್ಲಿಕ್ ಮಾಡಿ ನೋಡ್ಕೊಳ್ಬಹುದು. ನೋಟ್ಸ್ ಕೂಡ ನಿಮಗೆ ಅಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ. ಆ ಒಂದು ವಿಡಿಯೋದಲ್ಲಿ ಯಾವುದಕ್ಕೆ ನಾನು ಲಿಂಕ್ ಕೊಟ್ಟಿದ್ದೀನಿ ಅದರ ನೋಟ್ಸ್ ನಿಮಗೆ ಸಿಗುತ್ತೆ. ಕೊಟ್ಟಿಲ್ಲದೆ ಇರೋದು ಅದರಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತಲ್ವ ವಿಡಿಯೋದಲ್ಲಿ, ಸೊ ಅದನ್ನೇ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಓದಬಹುದು. ಎನ್ಸೈಮ್ ಯೂಸ್ಡ್ ಇನ್ PCR, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದಕ್ಕೆ. 3 ಸ್ಟಾರ್ ಹಾಕೊಂಡು ಬಿಡಿ, ಸಾಕಷ್ಟು ಸರ್ತಿ ಕೇಳ್ತಾರೆ ಇದನ್ನು. ಇವನ್ ನೀಟ್ CETನಲ್ಲೂ ಕೇಳ್ತಾರೆ. ಯಾವ ಎನ್ಸೈಮು, ಟ್ಯಾಕ್ ಪಾಲಿಮರೇಸ್, ಈ ಎನ್ಸೈಮನ್ನು ಬಳಸ್ತೀವಿ. ಏನಿದ್ರ ಸ್ಪೆಷಾಲಿಟಿ, ಟ್ಯಾಕ್ ಅಂತಂದರೆ ಥರ್ಮಸ್ ಅಕ್ವಾಟಿಕಸ್, ತಗೊಂಡಿರುವಂತಹ ಬ್ಯಾಕ್ಟೀರಿಯಾದ ಹೆಸರು ಥರ್ಮಸ್ ಅಕ್ವಾಟಿಕಸ್. ಇದ್ರ ಸ್ಪೆಷಾಲಿಟಿ ಏನಂತಂದರೆ, ಥರ್ಮಸ್ ಹೆಸರೇ ಹೇಳ್ತಿರೋ ಹಾಗೆ ಇದು ಎಷ್ಟು ಹೈ ಟೆಂಪ್ರೇಚರ್ ಇದ್ದರೂ ಕೂಡ ಇದು ಅದೇ ಚೆನ್ನಾಗಿ ಕೆಲಸ ಮಾಡುತ್ತೆ ಪಾಲಿಮರೇಸು. ಸೊ ಹಾಗಾಗಿ ಇದನ್ನು ನಾವು PCRಲ್ಲಿ ಹೈ ಟೆಂಪ್ರೇಚರ್ ಇದ್ರೂ ಅದು ಕೆಲಸ ಮಾಡಲಿ ಅಂಥೇಳಿ ನಾವು ಈ ಪಾಲಿಮರೇಸನ್ನು ತೊಗೊಂಡಿದ್ದೀವಿ ಫ್ರಮ್ ಥರ್ಮಸ್ ಅಕ್ವಾಟಿಕಸ್. ಇದು ಹೈ ಟೆಂಪ್ರೇಚರಲ್ಲೂ ಕೆಲಸ ಮಾಡುತ್ತೆ. ಈ ಪಾಯಿಂಟ್ಸನ್ನು ಸ್ವಲ್ಪ ತಲೆಯಲ್ಲಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಫಂಕ್ಷನ್ ಆಫ್ DNA ಲೈಗೇಸ್ ಏನು, ಮಾಲಿಕ್ಯುಲರ್ ಸೀಸರ್ಸ್ ಅಂದರೆ ಯಾವುದು. ಸೊ ನಥಿಂಗ್ ಬಟ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸನ್ನು ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರಿತೀವಿ. ಅಂದರೆ ಕಟ್ ಮಾಡುತ್ತಲ್ವ ಅದು, ಸೊ ಕಟ್ ಮಾಡೋದು ಕತ್ರಿ ಕೆಲಸ, ಮಾಲಿಕ್ಯುಲರ್ ಸೀಸರ್. ನೆಕ್ಸ್ಟ್ ಪ್ರೊಸೆಸ್ ಆಫ್ ಆಂಪ್ಲಿಕೇಶನ್ ಆಫ್ DNA ಫ್ರಾಗ್ಮೆಂಟ್ಸನ್ನು ಏನಂತ ಕರಿತೀವಿ, ದಟ್ ಈಸ್ PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ವಾಟ್ ಆರ್ ಪ್ಲಾಸ್ಮಿಡ್, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಯಾವ ಸ್ಟೇನನ್ನು ಯೂಸ್ ಮಾಡ್ತೀವಿ ಜೆಲ್ ಎಲೆಕ್ಟ್ರೋಫೋರೋಸಿಸಲ್ಲಿ, ಇಥೀಡಿಯಮ್ ಬ್ರೋಮೈಡ್. ಓಕೆ, ಸೊ ಇಥೀಡಿಯಮ್ ಬ್ರೋಮೈಡನ್ನು ಯೂಸ್ ಮಾಡ್ತೀವಿ ಜೆಲ್ ಎಲೆಕ್ಟ್ರೋಫೋರೋಸಿಸಲ್ಲಿ. ಸ್ವಲ್ಪ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು MCQನಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಚಾಪ್ಟರಿಗೆ ಬಂದರೆ 5 ಮಾರ್ಕ್ನ ಕ್ವಶನ್ಸ್. ಇದರಲ್ಲಿ BT ಕಾಟನನ್ನು ಹೇಗೆ ಡೆವಲಪ್ ಮಾಡಿದರು ಅನ್ನುವಂತಹದ್ದನ್ನು ಬರೀರಿ, ಒಂದು 5-6 ಪಾಯಿಂಟ್ಸ್ ಬರೀರಿ. ನೆಕ್ಸ್ಟ್ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಏನೇನಿರುತ್ತೆ, ಡೈರೆಕ್ಟ್ ಕ್ವಶನ್ನು, ಈಸಿಯೆಸ್ಟ್ ಕ್ವಶನ್ ಈ ಚಾಪ್ಟ್ರಲ್ಲಿ. ನೆಕ್ಸ್ಟ್ RNA ಇಂಟರ್ಫರೆನ್ಸ್ ಅಂದರೆ ಏನು, ಹೇಗೆ ಇದು ಕೆಲಸ ಮಾಡುತ್ತೆ. ಓಕೆ, ಸೊ ಈ ಚಾಪ್ಟರ್ ಮೇಲೆ 1 ಶಾರ್ಟ್ ವಿಡಿಯೋ ಅವೈಲೇಬಲ್ ಇದೆ ಚಾನಲಲ್ಲಿ. ಸೊ ವಿತಿನ್ 1 hour ನಿಮಗೆ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಚಾಪ್ಟರ್ ಕವರ್ ಆಗಿ ಹೋಗ್ಬಿಡುತ್ತೆ, ಅಂದರೆ ಅರ್ಥ ಆಗುತ್ತೆ ನಿಮಗೆ. ಸೊ ಒಂದು ಸರ್ತಿ ಇವತ್ತೇನು ಮಾಡಿ ಅಂತಂದರೆ ಅದನ್ನು ನೋಡ್ಕೊಳ್ಳಿ. ನೋಡಿದ್ರಿ ಅಂದರೆ ನಿಮಗೆ ಚಾಪ್ಟರ್ ಅರ್ಥ ಆಯಿತು ಅಂದರೆ ನೀವು ಈಸಿಯಾಗಿ ಕಾನ್ಸೆಪ್ಟ್ಸನ್ನು ನೆನಪಿಟ್ಕೊಳ್ಬಹುದು. ನೀವು ಮುಂದೆ ಅದನ್ನು ಪ್ರಿಪೇರ್ ಆಗೋದಕ್ಕೆ ಕ್ವಶನ್ಸ್ ಓದಿದ್ರು ನಿಮ್ಗೆ ಅರ್ಥ ಆಗುತ್ತೆ. ನಾವೇನು ಓದ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗಬೇಕು, ಅಂದರೆ ನಮಗೆ ಎಫರ್ಟ್ ಕಡಿಮೆ ಆಗುತ್ತೆ. ಸ್ಮಾರ್ಟಾಗಿ ನಾವು ಎಷ್ಟೇ ಓದಿದ್ರೂ ಅಷ್ಟು ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಓಕೆ, ಸೊ ಹಾಗಾಗಿ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ 1, 2, 3 ಮಾರ್ಕಲ್ಲಿ ಕ್ವಶನ್ಸ್ ಯಾವ್ದು ಬರುತ್ತೆ ಅಂದರೆ ಜೀನ್ ಥೆರಪಿ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್, ಅಥವಾ ಯಾವ ಡಿಸಾರ್ಡರ್ಸನ್ನು ಫಸ್ಟು ಜೀನ್ ಥೆರಪಿ ಮುಖಾಂತರ ನಾವು ಕ್ಯೂರ್ ಮಾಡಿದ್ವಿ ಅಂತಂದರೆ ADA ಡೆಫಿಷಿಯನ್ಸಿ, ಈ ಒಂದು ಡಿಸೀಸನ್ನು ಕ್ಯೂರ್ ಮಾಡಿದ್ವಿ ಇನ್ 1990. ಯಾರಿಗೆ ಕೊಟ್ಟರು, 4-year-old ಗರ್ಲಿಗೆ ಈ ಒಂದು ಜೀನ್ ಥೆರಪಿಯನ್ನು ಕೊಟ್ಟರು.
ಹೌದಾ, ಕೊಟ್ಟು ಅವ್ರನ್ನ ಹುಷಾರು ಮಾಡಿದರು, ಆರಾಮ್ ಮಾಡಿದರು. ನೆಕ್ಸ್ಟ್ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಹೇಗೆ ತಯಾರಾಗುತ್ತೆ ಅನ್ನುವಂಥದ್ದು 3 ಮಾರ್ಕಿಗೆ ಕೇಳ್ತಾರೆ. ನೆಕ್ಸ್ಟ್ 3 ಕ್ರಿಟಿಕಲ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ ಯಾವುದು? ನಿಮಗೆ ಚಾಪ್ಟರ್ನ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಅಲ್ಲೇ ಕೊಟ್ಟಿದ್ದಾರೆ ಡೈರೆಕ್ಟ್ ಕ್ವಶನ್ನು, 3 ಕ್ರಿಟಿಕಲ್ ಏರಿಯಾಸ್ ಯಾವುದು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಬಯೋಪೈರಸಿ ಅಂದ್ರೇನು, ಅದನ್ನು ವಿತ್ ರೆಫರೆನ್ಸ್ ಟು ಬಾಸ್ಮತಿ ರೈಸ್ ಎಕ್ಸ್ಪ್ಲೇನ್ ಮಾಡಿ. ವಿಡಿಯೋ ನೋಡಿದ್ರಿ ಒನ್ ಶಾಟ್ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ. ಯೂಸಸ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಪ್ಲ್ಯಾಂಟ್ಸ್. ಓಕೆ, ಸೊ ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪೇಜಲ್ಲಿ ನೀವು ನೋಡಿ ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್ ಜೀನ್ಸ್ ದಟ್ ಎನ್ಕೋಡ್ ಫಾರ್ ಇನ್ಸೆಕ್ಟಿಸೈಡ್ ಪ್ರೋಟೀನ್ ಲೈಕ್ CRY1AC ಇದೆ ಆ್ಯಂಡ್ CRY2AB. ಓಕೆ, ಸೊ ಐ ಥಿಂಕ್ ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಇದು BT ಕಾಟನಲ್ಲಿ ಪ್ರೊಡ್ಯೂಸ್ ಆಗುವಂಥ ಇನ್ಸೆಕ್ಟಿಸೈಡ್ ಪ್ರೋಟೀನನ್ನು ಕೋಡ್ ಮಾಡುವಂತಹ ಜೀನ್ಸ್ ಇವು. ಓಕೆ, ಸೊ ಇದರಿಂದಾನೇ ಅವರು ಆ ಒಂದು ಇನ್ಸೆಕ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ವೆರೈಟಿ BT ಕಾಟನನ್ನು ತಯಾರು ಮಾಡಿದ್ದು. ಓಕೆ, ಸೊ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಸೊ ಇದಿಷ್ಟು ಈ 4 ಚಾಪ್ಟರ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಹೋಪ್ ನಿಮಗೆ ಇದಕ್ಕೆಲ್ಲ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ವೀಡಿಯೋಸ್ ಕೂಡ ಇದೆ ಈ ಎಲ್ಲ ಚಾಪ್ಟರ್ಸ್ಗೆ ಸಂಬಂಧಪಟ್ಟಿರೋದು. ವೀಡಿಯೋಸನ್ನು ನೋಡಿ ಪಾಠ ಅರ್ಥ ಮಾಡಿಕೊಂಡು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಪ್ರಿಪೇರ್ ಆಗಿ ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ಹ್ಯಾಪಿ ಲರ್ನಿಂಗ್.